Hello everyone, this is Manasa BT. Welcome to my channel Make It Happen. 7th ಯೂನಿಟ್ ಹೆಲ್ತ್ ಅಂಡ್ ಹೈಜೀನ್ KPSC ಮೇನ್ ಸೀರೀಸ್ ಅಲ್ಲಿ ಮಾಡ್ತಾ ಇದ್ವಿ. ಇದರಲ್ಲಿ ಇವತ್ತು ವ್ಯಾಕ್ಸಿನ್ ಮತ್ತೆ ಇಮ್ಯುನಿಟಿ ಅಂಡ್ ವ್ಯಾಕ್ಸಿನ್ಸ್ ಅಲ್ಲಿ ಯಾವ್ದೆಲ್ಲ DPT ವ್ಯಾಕ್ಸಿನ್ಸ್ ಆಗಿರ್ಬೋದು, ರೇಬಿಸ್, ಹೆಪಟೈಟಿಸ್ ವ್ಯಾಕ್ಸಿನ್ಸ್ ಇದ್ರ ಬಗ್ಗೆ ಎಲ್ಲ ನೋಡ್ತೀವಿ. ಸೊ ಫಸ್ಟ್ಲಿ ಇಲ್ಲಿ ವ್ಯಾಕ್ಸಿನ್ ಅಂದ್ರೆ ಏನು ಅಂತ ನೋಡೋಣ. ಸೊ ಬಯಾಲಜಿಕಲಿ ಪ್ರಿಪೇರ್ ಮಾಡ್ತಾರೆ ಅದನ್ನ. ಸೊ ಬಯಾಲಜಿಕಲಿ ಅಂತ ಹೇಳಿದ್ರೆ ಇಲ್ಲಿ ವೈರಸ್ ಅಥವಾ ಬ್ಯಾಕ್ಟೀರಿಯಾ, ಸೊ ಈ ಥರದ್ದು ಏನಾದರೂ ಇನ್ವಾಲ್ವ್ ಮಾಡ್ಕೊಂಡಿರ್ತಾರೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಇಮ್ಯೂನ್ ಸಿಸ್ಟಮ್ನ ಸ್ಟಿಮ್ಯುಲೇಟ್ ಮಾಡಬೇಕು. ಅಂದರೆ ಇದು ಈಗ ಯಾವುದಾದ್ರೂ ಆಂಟಿಜನ್ ಎಂಟರ್ ಆಗ್ಬೋದು ಬಾಡಿ ಒಳಗಡೆ. ಸೊ ಆಗ ಬಾಡಿಯಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗಿ ಆ ಆಂಟಿಜನ್ನ ಅಟ್ಯಾಕ್ ಮಾಡಬೇಕು. ಓಕೆ, ಸೊ ಅದನ್ನ ಸ್ಟಿಮ್ಯುಲೇಷನ್ ಅಂತ ಹೇಳ್ತಾರೆ. ಆಂಟಿಬಾಡಿ ಜನರೇಟ್ ಆಗುತ್ತಲ್ಲ ಅದನ್ನ. ಸೊ ಈಗ ಇದು ಸ್ಪೆಸಿಫಿಕ್ ಡಿಸೀಸ್ ಇಂದ ಪ್ರೊಟೆಕ್ಷನ್ ಸಿಗೋ ಹಾಗೆ ಮಾಡುತ್ತೆ. ಅಂದ್ರೆ ಈಗ ಆಂಟಿಬಾಡೀಸ್ ಏನ್ ಜನರೇಟ್ ಆಗ್ತಿದೆ ಬಾಡಿಲಿ, ಈ ತರ ವೈ ಶೇಪ್ ಅಂತ ಈಗ ಹಾಗೆ ಒಂದು ಇಮ್ಯಾಜಿನರಿ ಇದ್ರಲ್ಲಿ ಹೇಳ್ತಾರೆ. ಅಂದ್ರೆ ವೈ ಶೇಪ್ ಇರುತ್ತೆ ಅಂತ ಅನ್ಕೋಬೇಕಷ್ಟೇ ನಾವು. ಸೊ ಇದು ಆಂಟಿಬಾಡಿ ಅಂತ ಅಂದ್ರೆ, ಸೊ ಇದು ಸ್ಪೆಸಿಫಿಕ್ ಡಿಸೀಸ್, ಯಾವ್ದಾದ್ರು ಸ್ಪೆಸಿಫಿಕ್ ಆಂಟಿಜನ್ ಎಂಟರ್ ಆಗುತ್ತಲ್ಲ ಆಗ ಸ್ಪೆಸಿಫಿಕ್ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತೆ. ಅಂದ್ರೆ ಜನರಲ್ ಆಗಿ ಒಂದು ಡಿಸೀಸ್ಗೆ ಪ್ರೊಡ್ಯೂಸ್ ಆಗಿರೋ ಆಂಟಿಬಾಡಿ ಇನ್ನೊಂದು ಡಿಸೀಸ್ನ ಅಟ್ಯಾಕ್ ಮಾಡಕ್ಕೆ, ಇನ್ನೊಂದು ಆಂಟಿಜನ್ನ ಅಟ್ಯಾಕ್ ಆಗಲ್ಲ. ಸೊ ಅದನ್ನ ಆ ಡಿಸೀಸ್ನ ಪ್ರಿವೆಂಟ್ ಆಗಲ್ಲ. ಸೊ ಈಗಷ್ಟೇ ನೋಡಿದ್ವಿ ಬಯಾಲಜಿಕಲಿ ವ್ಯಾಕ್ಸಿನ್ಸ್ನ ಪ್ರಿಪೇರ್ ಮಾಡ್ತಾರೆ ಅಂತ. ಸೊ ಯಾವುದೆಲ್ಲ ಕಾಂಪೊನೆಂಟ್ಸ್ ಇರುತ್ತೆ ಅಂತ ನೋಡೋಣ. ಸೊ ಹೋಲ್ ವ್ಯಾಕ್ಸಿನ್ಸ್ನ ಅಂದರೆ ಹೋಲ್ ವೈರಸ್ ಅಥವಾ ಬ್ಯಾಕ್ಟೀರಿಯಾಸ್ನ ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್ ಮಾಡ್ತಾರೆ. ಇನ್ನೊಂದ್ಸಲ ಪಾರ್ಟ್ಸ್ ಅಂದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ದು ಪಾರ್ಟ್ಸ್ ಮಾತ್ರ ಯೂಸ್ ಮಾಡ್ಕೊಂಡು ಮಾಡೋಂಥದ್ದು ಇದೆ. ಆ್ಯಂಡ್ ಇನ್ನೊಂದು ಕೆಲವು ವ್ಯಾಕ್ಸಿನ್ ಹೇಗೆ ಮಾಡ್ತಾರೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾಸ್ ಪ್ರೊಡ್ಯೂಸ್ ಮಾಡಿರುತ್ತಲ್ಲ ಆ ಟಾಕ್ಸಿನ್ಸ್ನ ಯೂಸ್ ಮಾಡಿಕೊಂಡು ವ್ಯಾಕ್ಸಿನ್ಸ್ನ ಮಾಡ್ತಾರೆ. ಸೊ ಈ ವ್ಯಾಕ್ಸಿನ್ಸ್ದು ಹಿಸ್ಟ್ರಿ ನೋಡೋದಾದ್ರೆ ವ್ಯಾಕ್ಸಿನ್ಗೆ ವ್ಯಾಕ್ಸಿನ್ ಅಂತ ಯಾಕೆ ಹೆಸರು ಬಂತು ಅಂತ. ಸೊ ವ್ಯಾಕಾ ಅಂತ ಹೇಳಿದ್ರೆ ಕೌ ಅಂತ ಅರ್ಥ. ಓಕೆ, ಸೊ ಲ್ಯಾಟಿನ್ ವರ್ಡಲ್ಲಿ ಇದು ಹೇಗೆ, ಯಾಕೆ ಇದು ಕೌವಿಂದ ತಗೊಂಡ್ರು ವ್ಯಾಕಾ ಅಂತ ಹೇಳಿದ್ರೆ ಅದರಲ್ಲಿ ಕೌಗೆ ಕೌ ಪಾಕ್ಸ್ ಆಗ್ತಿತ್ತು ಫಸ್ಟ್. ಓಕೆ, ಇವಾಗ ಏನಾಯಿತು, ಹ್ಯೂಮನ್ ಬೀಯಿಂಗ್ಸಿಗೆ ಸ್ಮಾಲ್ ಪಾಕ್ಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಕೆ, ಸ್ಮಾಲ್ ಪಾಕ್ಸ್. ಸೊ ಇದಕ್ಕೆ ವ್ಯಾಕ್ಸಿನ್ ಆಗ ಫಸ್ಟ್ ವ್ಯಾಕ್ಸಿನ್ ಇದು ಪ್ರಿಪೇರ್ ಮಾಡಿದ್ದು ಟೈಮ್ ಇದು. ಸೊ ಆಗ ವ್ಯಾಕ್ಸಿನ್ ಅಂತ ಇರಲೇ ಇಲ್ಲ, ಇಂಟ್ರೊಡ್ಯೂಸೇ ಆಗಿರಲಿಲ್ಲ. ಸೊ ಆವಾಗ ಎಡ್ವರ್ಡ್ ಜೆನ್ನರ್ ಅನ್ನೋರು, ಇವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ ವ್ಯಾಕ್ಸಿನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಕೌ ಪಾಕ್ಸಿಂದ ಪಸ್ ಇರುತ್ತಲ್ಲ ಅದನ್ನ ತಗೊಂಡು ಹ್ಯೂಮನ್ ಬೀಯಿಂಗ್ಸ್ಗೆ ಇಂಜೆಕ್ಟ್ ಮಾಡಿ ಸ್ಮಾಲ್ ಪಾಕ್ಸ್ನ ಟ್ರೀಟ್ ಮಾಡೋ ಹಾಗೆ ಮಾಡ್ತಾರೆ. ಓಕೆ, ಸೊ ಆಗ ಫಸ್ಟ್ ಟೈಮ್ ವ್ಯಾಕ್ಸಿನ್ನ ಕಂಡುಹಿಡಿದಿದ್ರು ಅದೇ ಎಡ್ವರ್ಡ್ ಜೆನ್ನರ್ ಅವರು. ಅವರೇನೆ ಈ ವ್ಯಾಕ್ಸಿನ್ ಅನ್ನೋ ಟರ್ಮ್ನ ಕಾಯಿನ್ ಮಾಡೋದು. ಓಕೆ, ಯಾಕೆ ಅದು ವ್ಯಾಕ್ಸಿನ್ ಅಂತ ಬಂತು ಅಂತ ಹೇಳಿದ್ರೆ ಈ ಕೌ ಅದರಿಂದ ತೆಗೆದು ಕೌ ಪಾಕ್ಸಿನ ತೆಗೆದು ಸ್ಮಾಲ್ ಪಾಕ್ಸ್ ಟ್ರೀಟ್ ಮಾಡೋಕ್ಕೆ ಪಸ್ ಹಾಕಿದ್ರಲ್ವ, ಸೊ ಹಾಗಾಗಿ ವ್ಯಾಕಾ ಅಂತ ಅದರಿಂದ ತಗೊಂಡಿದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್ ಇಮ್ಯುನಿಟಿ ಅಂತ ಇದೆ. ಇಮ್ಯುನಿಟಿ ಅಂದರೆ ಏನು ಅಂತ ನೋಡೋಣ. ಸೊ ಆರ್ಗ್ಯಾನಿಸಮ್ಸ್ ಇವಾಗ ಏನೇ ಒಂದು ಇನ್ಫೆಕ್ಷನ್ ಆಗಿರ್ಬೋದು, ಬಾಡಿಗೆ ಇನ್ಫೆಕ್ಷನ್ ಆದಾಗ ರೆಸಿಸ್ಟ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಅಲ್ವಾ. ಸೊ ಅದು ಹೇಗೆ ರೆಸಿಸ್ಟ್ ಮಾಡುತ್ತೆ ಅಂತ ಹೇಳಿದ್ರೆ ಆಂಟಿಬಾಡೀಸ್ನ ಪ್ರೊಡ್ಯೂಸ್ ಮಾಡಿ ಅಥವಾ ವೈಟ್ ಬ್ಲಡ್ ಸೆಲ್ಸಿಂದ ಅಟ್ಯಾಕ್ ಮಾಡಿ, ಸೊ ಈ ಥರ ರೆಸಿಸ್ಟ್ ಮಾಡ್ತಾ ಹೋಗುತ್ತೆ. ಸೊ ಆ ಎಬಿಲಿಟಿನ ನಾವು ಇಮ್ಯುನಿಟಿ ಅಂತ ಕರಿತೀವಿ. ಓಕೆ, ಸೊ ಇಮ್ಯುನಿಟಿಲಿ ಟೈಪ್ಸ್ ಇದೆ. ಅದರಲ್ಲಿ ಇನ್ನೇಟ್ ಇಮ್ಯುನಿಟಿ, ಅಕ್ವೈರ್ಡ್ ಇಮ್ಯುನಿಟಿ ಅಂತ. ಸೊ ಇಲ್ಲಿ ಇನ್ನೇಟ್ ಅಂತ ನೋಡೋದಾದ್ರೆ ಇದು ನ್ಯಾಚುರಲ್ ಆಗಿ ಬಂದಿರೋದು. ಓಕೆ, ಇದು ಯಾವಾಗ ಬಾರ್ನ್ ಆಗುತ್ತೆ ಬೇಬಿ ಆಗ್ಲೇನೆ ನ್ಯಾಚುರಲ್ ಆಗಿ ಇಮ್ಯುನಿಟಿ ಪಡ್ಕೊಂಡಿರುತ್ತೆ. ಸೊ ಅದನ್ನ ಇನ್ನೇಟ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಈ ಅಕ್ವೈರ್ಡ್ ಅಂತ ಹೇಳಿದ್ರೆ ನೆಕ್ಸ್ಟ್ ಎಕ್ವೈರ್ ಆಗೋದು. ಅಂದ್ರೆ ಈಗ ಏನೇ ಒಂದು ಡಿಸೀಸ್ ಬರ್ಬೋದು, ಅದು ಆಗ ನಾವೇನಾದ್ರೂ ಮೆಡಿಸಿನ್ ತಗೊಳ್ಳೋದಾಗಿರ್ಬೋದು, ಅಥವಾ ಡಿಸೀಸ್ ಬಂದ್ಮೇಲೆ ಇದು ಯಾವ ಬ್ಯಾಕ್ಟೀರಿಯಾ ಅಂತ ಫೈಂಡ್ ಔಟ್ ಮಾಡ್ಕೊಂಡು ಬಾಡಿನೇ ರಿಯಾಕ್ಟ್ ಮಾಡಿ ನೆಕ್ಸ್ಟ್ ಎಕ್ವೈರ್ ಆಗುತ್ತಲ್ಲ ಅದನ್ನ ಎಕ್ವೈರ್ಡ್ ಇಮ್ಯುನಿಟಿ ಅಂತ ಕರಿತೀವಿ.
ಇಲ್ಲಿ ಇನ್ನೇಟ್ ಇಮ್ಯುನಿಟಿಲಿ ಕೆಲವೊಂದು ಸೆಲ್ಸ್ ಇನ್ವಾಲ್ವ್ ಆಗಿದೆ ಬಾಡಿಯಲ್ಲಿ. ಯಾವುದೆಲ್ಲ ಸೆಲ್ಸ್ ಇದೆ ಅಂತ ನೋಡೋಣ. ಸೊ ಫ್ಯಾಗೋಸೈಟ್ಸ್, ಮ್ಯಾಕ್ರೋಫೇಜಸ್, ಮಾಸ್ಟ್ ಸೆಲ್, ನ್ಯೂಟ್ರೋಫೈಲ್ಸ್, ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂಡ್ ಡೆಂಡ್ರೈಟಿಕ್ ಸೆಲ್ಸ್. ಸೊ ಇದು ಪ್ರತಿಯೊಂದನ್ನು ಸ್ಪೆಸಿಫಿಕ್ ಆಗಿ ಇದೇನು ಅಂತ ನೋಡ್ಕೊಂಡು ಹೋಗೋಣ. ಸೊ ಇದು ಫ್ಯಾಗೋಸೈಟ್ಸ್ ಅಂತ. ಫ್ಯಾಗೋಸೈಟ್ಸ್ ಏನು ಅಂತ ಹೇಳಿದ್ರೆ ಬಾಡಿಯಲ್ಲಿ ಸರ್ಕ್ಯುಲೇಟ್ ಮಾಡ್ತಾ ಇರುತ್ತೆ. ಸೊ ಏನಾದ್ರೂ ಬ್ಯಾಕ್ಟೀರಿಯಾ ಕಂಡ್ರೆ ಅದನ್ನ ಎನ್ಗಲ್ಫ್ ಮಾಡ್ಕೊಳುತ್ತೆ. ಓಕೆ. ಸೊ ಎನ್ಗಲ್ಫ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಈ ತರ ಇಲ್ಲೊಂದು ಬ್ಯಾಕ್ಟೀರಿಯಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಇದು ಫ್ಯಾಗೋಸೈಟ್ಸ್, ಹೀಗೆ ಫ್ಯಾಗೋಸೈಟ್ಸ್. ಸೊ ಇಲ್ಲಿ ಬ್ಯಾಕ್ಟೀರಿಯಾ ಬಂದಾಗ ಸಡನ್ ಆಗಿ ಇದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಹೀಗೆ ಎನ್ಗಲ್ಫ್ ಮಾಡ್ಕೊಳುತ್ತೆ, ಅಂದ್ರೆ ಒಳಗಡೆ ತಗೊಳುತ್ತೆ ಬ್ಯಾಕ್ಟೀರಿಯಾನ. ಸೊ ಈ ತರ ಡಿಸೀಸ್ನ ಪ್ರಿವೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಿದೆ ಫ್ಯಾಗೋಸೈಟ್ಸ್. ನೆಕ್ಸ್ಟ್ ಮ್ಯಾಕ್ರೋಫೇಜಸ್ ನೋಡೋಣ. ಇದು ಹೇಗೆ ಅಂತ ಹೇಳಿದ್ರೆ ಸೆಲ್ ಸರ್ಕ್ಯುಲೇಟರಿ ಸಿಸ್ಟಮ್ ಇರುತ್ತಲ್ಲ, ಆ ಮೆಂಬ್ರೇನ್ ಒಳಗಡೆ ಇದು ಮೂವ್ಮೆಂಟ್ ಆಗ್ತಾ ಇರುತ್ತೆ. ಸೊ ಅದ್ರ ಮೂವ್ಮೆಂಟ್ ಆಗೋ ಕೆಪಾಸಿಟಿ ಇರುತ್ತೆ ಇದಕ್ಕೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಏನಾದ್ರೂ ಇನ್ಫೆಕ್ಷನ್ ಎಂಟರ್ ಆಯ್ತು, ಇನ್ಫೆಕ್ಷನ್ ಆಗುತ್ತೆ ಅಲ್ಲಿ ಅಂತ ಗೊತ್ತಾದ್ರೆ ಇದು ಬೇರೆ ಸೆಲ್ಸ್ನ ರೆಕ್ರೂಟ್ ಮಾಡುತ್ತೆ. ಓಕೆ. ಅಂದ್ರೆ ಆ ಇನ್ಫೆಕ್ಷನ್ ಆಗೋ ಜಾಗಕ್ಕೆ ಬೇರೆ ಸೆಲ್ಸ್ನ ಕರ್ಕೊಂಡು ಬಂದು ಆ ಇನ್ಫೆಕ್ಷನ್ನ ಕ್ಯೂರ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಮ್ಯಾಕ್ರೋಫೇಜಸ್ದು ಫಂಕ್ಷನ್. ಈ ಮಾಸ್ಟ್ ಸೆಲ್ದು ಏನು ಫಂಕ್ಷನ್ ಅಂತ ಹೇಳಿದ್ರೆ ಮೇನ್ ಆಗಿ ವೂಂಡ್ಸ್ ಆಗಿರುತ್ತಲ್ಲ ಅದನ್ನ ಟ್ರೀಟ್ ಮಾಡೋದಕ್ಕೆ, ಅಂದ್ರೆ ಅದರಿಂದ ಏನೇನು ಇನ್ಫೆಕ್ಷನ್ ಆಗಿರುತ್ತೆ ಅದನ್ನ ಪ್ರಿವೆಂಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ ಇದು. ನೆಕ್ಸ್ಟ್ ಒನ್ ನ್ಯೂಟ್ರೋಫೈಲ್ಸ್ ಅಂತ. ಇದರಲ್ಲಿ ಏನು ಅಂತ ಹೇಳಿದ್ರೆ ಸೆಲ್ಸ್ ಅಲ್ಲಿ ಕೆಲವೊಂದು ಗ್ರಾನ್ಯೂಲ್ಸ್ ಇರುತ್ತೆ, ಇದು ಟಾಕ್ಸಿಕ್ ಆಗಿರುತ್ತೆ. ಓಕೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ ಯಾವ್ದಾದ್ರು ಪ್ಯಾಥೋಜನ್ ಎಂಟರ್ ಆಗುತ್ತಲ್ವಾ, ಅದು ಎಂಟರ್ ಆದ ತಕ್ಷಣ ಈ ಟಾಕ್ಸಿಕ್ ರಿಲೀಸ್ ಮಾಡಿ ಪ್ಯಾಥೋಜನ್ಸ್ನ ಕಿಲ್ ಮಾಡುತ್ತೆ. ಓಕೆ. ಸೊ ಇದು ನ್ಯೂಟ್ರೋಫೈಲ್ಸ್ ಫಂಕ್ಷನ್ ಆಗಿದೆ. ನೆಕ್ಸ್ಟ್ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂತ ಇದೆ. ಸೊ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂದ್ರೆ ಇದು ಸ್ವಲ್ಪ ಡಿಫ್ರೆಂಟ್ ಆಗಿ ಆಕ್ಟ್ ಮಾಡುತ್ತೆ. ಹೇಗೆ ಅಂತ ಹೇಳಿದ್ರೆ ಸಪೋಸ್ ಇದು ನಮ್ದು ಓನ್ ಸೆಲ್, ಹ್ಯೂಮನ್ ಬೀಯಿಂಗ್ಸ್ದು ಸೆಲ್ ಅಂತ ಅನ್ಕೋಣ. ಸೊ ಇಲ್ಲಿ ಆಂಟಿಜನ್ ಎಂಟರ್ ಆಗಿ ಇದನ್ನ ಇನ್ಫೆಕ್ಟ್ ಮಾಡ್ತದೆ. ಓಕೆ, ಹ್ಯೂಮನ್ ಸೆಲ್. ಸೊ ಈ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಇನ್ಫೆಕ್ಟ್ ಆಗಿರುತ್ತಲ್ಲ ಸೆಲ್, ಇದನ್ನ ಕಿಲ್ ಮಾಡುತ್ತೆ. ಓಕೆ. ಆಂಟಿಜನ್ನ ಕಿಲ್ ಮಾಡಲ್ಲ, ಇದು ಡೈರೆಕ್ಟ್ ಆಗಿ ಯಾವ ಸೆಲ್ ಇನ್ಫೆಕ್ಟ್ ಆಗಿದೆಯೋ ಅದನ್ನ ಕಿಲ್ ಮಾಡುತ್ತೆ. ಈ ಡೆಂಡ್ರೈಟಿಕ್ ಸೆಲ್ ಅಂತ ಹೇಳಿದ್ರೆ ಸೆಲ್ ಟಿಶ್ಯೂಸ್ ಅಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ಯಾವಾಗ ಇನ್ಫೆಕ್ಷನ್ ಆಗುತ್ತೆ ಅಂತ ಸೆನ್ಸ್ ಆಗುತ್ತೋ ಆಗ ಏನ್ ಮಾಡುತ್ತೆ ಅಂದ್ರೆ ಬೇಗ ಬೇರೆ ಇಮ್ಯೂನ್ ಸಿಸ್ಟಮ್ ಸೆಲ್ಸ್ ಇರುತ್ತಲ್ಲ ಅದಕ್ಕೆ ಇದು ಮೆಸೇಜ್ನ ಸೆಂಡ್ ಮಾಡುತ್ತೆ. ಓಕೆ. ಈಗ ನೆಕ್ಸ್ಟ್ ಟಾಪಿಕ್ ನೋಡೋಣ, ಸೆಲ್ಸ್ ಇನ್ವಾಲ್ವ್ಡ್ ಇನ್ ಎಕ್ವೈರ್ಡ್ ಇಮ್ಯುನಿಟಿ. ಸೊ ಎಕ್ವೈರ್ಡ್ ಇಮ್ಯುನಿಟಿ ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗೆ ಗ್ರೋ ಆಗ್ತಾ ಆಗ್ತಾ ಇದು ಎಕ್ವೈರ್ ಆಗುತ್ತೆ ಲೇಟರ್. ಸೊ ಇದು ಹೇಗೆ ಅಂದ್ರೆ ಬಿ ಸೆಲ್ಸ್ ಮತ್ತೆ ಟಿ ಸೆಲ್ಸ್ ಅಂತ ಬರುತ್ತೆ. ಸೊ ಇದರಲ್ಲಿ ರೆಸ್ಪಾನ್ಸಸ್ ಅಂದ್ರೆ ಹೇಗಿರುತ್ತೆ ಬಾಡಿಯಲ್ಲಿ ಇಮ್ಯುನಿಟಿ ಯಾವ ತರ ರೆಸ್ಪಾನ್ಸ್ ಮಾಡುತ್ತೆ ಅಂತ. ಸೊ ಬಿ ಸೆಲ್ಸ್ ಅಂತ ಹೇಳಿದ್ರೆ ಅದನ್ನ ಹ್ಯೂಮೋರಲ್ ಇಮ್ಯುನಿಟಿ ಅಂತ ಕರಿತೀವಿ. ಟಿ ಸೆಲ್ಸ್ ರೆಸ್ಪಾಂಡ್ ಮಾಡಿದ್ರೆ ಅದ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಇಲ್ಲಿ ಹ್ಯೂಮೋರಲ್ ಇಮ್ಯುನಿಟಿ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿನ ಡೀಪ್ ಆಗಿ ನೋಡೋಣ. ಸೊ ಇಲ್ಲಿ ಹ್ಯೂಮೋರಲ್ ಇಮ್ಯುನಿಟಿ ನೋಡೋದಾದ್ರೆ ಇದರಲ್ಲಿ ಯಾವ ತರ ಅಂತ ಹೇಳಿದ್ರೆ ಬಿ ಸೆಲ್ಸ್ ಇರುತ್ತಲ್ಲ, ಸೊ ಇದು ಎಲ್ಲಿ ಅಂತ ಹೇಳಿದ್ರೆ ಬೋನ್ ಮ್ಯಾರೋದಲ್ಲಿ ಡೆವಲಪ್ ಆಗಿರುತ್ತೆ ಇದು. ಓಕೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆಂಟಿಬಾಡೀಸ್ನ ಡೈರೆಕ್ಟ್ ಆಗಿ ಇದು ಬ್ಲಡ್ ಸ್ಟ್ರೀಮಿಗೆ ರಿಲೀಸ್ ಮಾಡುತ್ತೆ. ಓಕೆ. ಸೊ ಅದಕ್ಕೆ ಇದನ್ನ ಹ್ಯೂಮೋರಲ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಬ್ಲಡ್ ಇಂದ ಡೈರೆಕ್ಟ್ ಆಗಿ ಇನ್ಫೆಕ್ಷನ್ ಆಗಿರೋ ಏರಿಯಾಸ್ಗೆಲ್ಲ ಹೋಗುತ್ತೆ, ಇಡೀ ಬಾಡಿ ಆರ್ಗನ್ಸ್ಗೆಲ್ಲ ಹೋಗುತ್ತೆ. ಸೊ ಆ ಥರ ಇದು ಆಂಟಿಬಾಡೀಸ್ನ ಜನರೇಟ್ ಮಾಡುತ್ತೆ ಬಾಡಿ ಒಳಗಡೆ. ನೆಕ್ಸ್ಟ್ ಒಂದು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ನೋಡೋಣ. ಸೊ ಸೆಲ್ ಮೀಡಿಯೇಟೆಡ್ ಅಂತ ಹೇಳಿದ್ರೆ ಇಲ್ಲಿ ಮೇನ್ ಆಗಿ ಸೆಲ್ ಅಂತ ಇರೋದ್ರಿಂದ ಇದು ಯಾವ ತರ ಅಂತ ಹೇಳಿದ್ರೆ ಈಗ ಇದೊಂದು ಸೆಲ್ ಇನ್ಫೆಕ್ಷನ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಇಲ್ಲಿ ಈ ಸೆಲ್ನ ಇದು ಎಲಿಮಿನೇಟ್ ಮಾಡುತ್ತೆ. ಓಕೆ. ಸೊ ಇದು ಹೇಗೆ ಅಂತ ಹೇಳಿದ್ರೆ
ಹ್ಯೂಮರಲ್ ಇಮ್ಯುನಿಟಿ ಅಂತ ಹೇಳಿದ್ರೆ ಬ್ಲಡ್ ಸ್ಟ್ರೀಮಿಗೆ ಹೋಯ್ತು. ಇದು ಸೆಲ್ಲಲ್ಲಿ ಮಾತ್ರ. ಓಕೆ, ಸ್ಪೆಸಿಫಿಕ್ ಸೆಲ್ಸಲ್ಲಿ ಮಾತ್ರ. ಸೊ ಅದಕ್ಕೆ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಆ್ಯಂಡ್ ಇದು ಏನು ಅಂತ ಹೇಳಿದ್ರೆ ಟಿ ಸೆಲ್ ಅಂತ ಹೇಳ್ತೀವಲ್ಲ, ಇದು ರೆಸ್ಪಾಂಡ್ ಮಾಡುತ್ತೆ. ಓಕೆ, ಟಿ ಸೆಲ್ಸ್ ಈ ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿನ ಕಾಸ್ ಮಾಡೋದು. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಇದು ಫಂಕ್ಷನ್ ಟಿ ಸೆಲ್ದು ನೋಡೋದಾದ್ರೆ, ಸೊ ಇಲ್ಲಿ ಆಂಟಿಜನ್ ಒಂದು ಎಂಟರ್ ಆಗ್ತಿದೆ ಬಾಡಿ ಒಳಗಡೆ ಅಂತ ಅನ್ಕೊಳ್ಳೋಣ. ಈ ಟಿ ಸೆಲ್ ಏನ್ ಮಾಡುತ್ತೆ, ಡೈರೆಕ್ಟ್ ಆಗಿ ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡಲ್ಲ. ಫಸ್ಟ್ ಟಿ ಸೆಲ್ ಹೋಗ್ಬಿಟ್ಟಿದ್ದು ರೆಕಗ್ನೈಸ್ ಮಾಡುತ್ತೆ ಇದನ್ನ, ಆಂಟಿಜನ್ ಬರ್ತಿದೆ ಬಾಡಿ ಒಳಗಡೆ ಅಂತ ಹೇಳಿ. ಓಕೆ, ಸೊ ಆಗ ಇದು ಬಂದು ಯಾವ ಸೆಲ್ಗೆ ಇನ್ಫೆಕ್ಟ್ ಮಾಡುತ್ತೋ ಆ ಸೆಲ್ನ ಇದು ಎಲಿಮಿನೇಟ್ ಮಾಡಾಕತ್ತೆ. ಓಕೆ, ಇದು ಬಿ ಸೆಲ್ ಆದ್ರೆ ಇದು ಹೇಗೆ, ಅದಾದ್ಮೇಲೆ ಎಲಿಮಿನೇಟ್ ಮಾಡಿದ್ಮೇಲೆ ಇದು ಗೊತ್ತಾಗುತ್ತೆ. ಈಗ ಬಿ ಸೆಲ್ಗೆ ಹೋಗಿ ಗೊತ್ತಾಗುತ್ತೆ ಬಿ ಸೆಲ್ಗೆ, ಓಕೆ ಈ ತರ ಏನೋ ಆಗ್ತಿದೆ ಅಂತ ಇದು ಮೆಸೇಜ್ ಕಳ್ಸುತ್ತೆ ಇದು ಟಿ ಸೆಲ್. ಸೊ ಆಗ ಬಿ ಸೆಲ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ಈ ಆಂಟಿಜನ್ಗೆ ಸ್ಪೆಸಿಫಿಕ್ ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ಈ ಸ್ಪೆಸಿಫಿಕ್ ಆಂಟಿಬಾಡಿ ಪ್ರೊಡ್ಯೂಸ್ ಆದ್ಮೇಲೆ ಇದು ನಮ್ಮ ಬಾಡಿಲಿ ಇಮ್ಯುನಿಟಿ ರೈಸ್ ಆಗೋದು. ಅಲ್ಲಿವರೆಗೂ ಇದು ಆಂಟಿಜನ್ಸ್ನ ಎಲಿಮಿನೇಟ್ ಮಾಡ್ತಿರುತ್ತೆ ಅಷ್ಟೇ ಟಿ ಸೆಲ್ಸ್. ನೆಕ್ಸ್ಟ್ ಇದರಲ್ಲಿ ಟೈಪ್ಸ್ ಇದೆ, ಆಕ್ಟಿವ್ ಇಮ್ಯುನಿಟಿ ಮತ್ತೆ ಪ್ಯಾಸಿವ್ ಇಮ್ಯುನಿಟಿ ಅಂತ. ಸೊ ಇಲ್ಲಿ ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳಿದ್ರೆ ಇಲ್ಲಿ ಯಾವ್ದು ಆಕ್ಟಿವ್, ಈಗೊಂದು ಆಂಟಿಜನ್ ಬಾಡಿಗೆ ಆಲ್ರೆಡಿ ಎಂಟರ್ ಆಗಿರುತ್ತೆ. ಸೊ ಈ ಆಂಟಿಜನ್ಗೆ ಫಸ್ಟ್ ಆಂಟಿಬಾಡಿ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗಿರುತ್ತೆ. ಓಕೆ, ಸೊ ಫಸ್ಟ್ ಟೈಮ್ ಇನ್ಫೆಕ್ಷನ್ ಆಗಿರೋದು ಈಗ ಒಬ್ರಿಗೆ ಕೋಲ್ಡ್ ಆಗಿದೆ ಅಂತ ಅನ್ಕೊಳ್ಳೋಣ. ಸೊ ಆ ಕೋಲ್ಡ್ಗೆ ಇದು ಆಂಟಿಬಾಡಿ ಪ್ರೊಡ್ಯೂಸ್ ಆಗಿತ್ತು. ನೆಕ್ಸ್ಟ್ ಟೈಮ್ ಸೇಮ್ ವೈರಸ್ ನಮಗೆ ಅಟ್ಯಾಕ್ ಮಾಡ್ತು ಅನ್ಕೊಳ್ಳೋಣ. ಆ ಆಂಟಿಜನ್ ಬಾಡಿ ಒಳಗಡೆ ಬಂದಾಗ ಆ ವೈರಸ್ ಬ್ಯಾಕ್ಟೀರಿಯಾ ಇದೆಯಲ್ಲ ಅದನ್ನೆಲ್ಲ ಆಂಟಿಜನ್ ಅಂತ ಕರಿತೀವಿ. ಸೊ ಇದು ಹಿಂದೆ ನಾನು ವಿಡಿಯೋ ಮಾಡಿದ್ದೀನಿ, ಅದರಲ್ಲೆಲ್ಲ ಹೇಳಿದ್ದೀನಿ, ಅದನ್ನ ಹೋಗಿ ನೋಡ್ಬೋದು ನೀವು. ಸೊ ಆ ಥರ ಮತ್ತೆ ಅದಕ್ಕೆ ಸ್ಪೆಸಿಫಿಕ್ ಆಂಟಿಬಾಡಿ ಪ್ರೊಡ್ಯೂಸ್ ಮಾಡಿತ್ತಲ್ಲ ಅದನ್ನ ಇದು ನೆನ್ಪಿಟ್ಕೊಳ್ಳುತ್ತೆ ಬಾಡಿ. ಸೊ ಅದೇ ಆಂಟಿಬಾಡಿನ ನೆಕ್ಸ್ಟ್ ಟೈಮ್ ಸಹ ಪ್ರೊಡ್ಯೂಸ್ ಮಾಡುತ್ತೆ, ಸೇಮ್ ಆಂಟಿಜನ್ ಏನಾದರೂ ಎಂಟರ್ ಆದರೆ ಬಾಡಿ ಒಳಗಡೆ. ಸೊ ಅದನ್ನ ನಾವು ಆಕ್ಟಿವ್ ಇಮ್ಯುನಿಟಿ ಅಂತ ಹೇಳ್ತೀವಿ. ಓಕೆ, ಅಂದ್ರೆ ಆಂಟಿಜನ್ ಬಾಡಿ ಒಳಗಡೆ ಎಂಟರ್ ಆದ ತಕ್ಷಣನೇ ಆಂಟಿಬಾಡಿನ ಸ್ಪೆಸಿಫಿಕ್ ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದನ್ನ ಆಕ್ಟಿವ್ ಇಮ್ಯುನಿಟಿ ಅಂತ ಕರೆಯೋದು. ಸೊ ಇಲ್ಲಿ ಪ್ಯಾಸಿವ್ ಅಂತ ಇದೆ. ಪ್ಯಾಸಿವ್ ಅಂತ ಹೇಳಿದ್ರೆ ಜಸ್ಟ್ ಆಪೋಸಿಟ್ ಆಫ್ ಇಟ್. ಹೇಗೆ ಅಂದ್ರೆ ಇದು ಆಂಟಿಜನ್ ಎಂಟರ್ ಆಗುತ್ತೆ, ಬಟ್ ನಮಗೆ ನಮ್ಮ ಬಾಡಿಯಲ್ಲಿ ಆ ಮೆಮೊರಿ ಇಲ್ಲ. ಬಿಕಾಸ್ ಇದು ಫಸ್ಟ್ ಟೈಮ್ ಎಂಟರ್ ಆಗ್ತಿರ್ಬೋದು ಅಥವಾ ಓಕೆ ಫಸ್ಟ್ ಟೈಮ್ ಎಂಟರ್ ಆಗ್ತಿರ್ಬೋದು ಆಂಟಿಜನ್, ಅಥವಾ ಇಮ್ಯುನಿಟಿ ನಮಗೆ ಸ್ವಲ್ಪ ಲೋ ಇರ್ಬೋದು, ಸ್ವಲ್ಪ ವೀಕ್ ಇರ್ಬೋದು ಪರ್ಸನ್. ಈ ಥರ ಎಲ್ಲ ಇದ್ದಾಗ ಬೇಗ ಆಂಟಿಬಾಡಿ ಪ್ರೊಡ್ಯೂಸ್ ಆಗಲ್ಲ. ಸೊ ಆಗೇನಾಯ್ತು, ನಾವು ಎಕ್ಸ್ಟರ್ನಲ್ ಸೋರ್ಸಿಂದ ಮೇ ಬಿ ಟ್ಯಾಬ್ಲೆಟ್ ಆಗಿರ್ಬೋದು, ಇಂಜೆಕ್ಷನ್ ಆಗಿರ್ಬೋದು, ಈ ಥರದ್ದೆಲ್ಲ ತಗೊಳ್ತೀವಲ್ವ. ಸೊ ಆಗ ಆಂಟಿಬಾಡಿ ಪ್ರೊಡ್ಯೂಸ್ ಆಗುತ್ತಲ್ಲ, ಅದರಿಂದ ಅದನ್ನು ನಾವು ಪ್ಯಾಸಿವ್ ಇಮ್ಯುನಿಟಿ ಅಂತ ಕರಿತೀವಿ. ಸೊ ಇದು ಏನಾಗುತ್ತೆ ಅಂದರೆ ಡೈರೆಕ್ಟಾಗಿ ಬೇಗ ಆಂಟಿಜನ್ ಏನು ಎಂಟರ್ ಆಗಿದೆ ಅದಕ್ಕೆ ಬೇಗ ಹೋಗಿ ಅಟ್ಯಾಕ್ ಮಾಡುತ್ತೆ. ನೆಕ್ಸ್ಟ್ ಟಾಪಿಕ್ ವ್ಯಾಕ್ಸಿನ್ಸ್ ಪ್ರೊಡ್ಯೂಸ್ಡ್ ಅಂತ. ಅಂದರೆ ಯಾವುದೆಲ್ಲ ವ್ಯಾಕ್ಸಿನ್ಸ್ ಹೇಗೆ ಪ್ರೊಡಕ್ಷನ್ ಆಗಿದೆ ಅಂತ ಪ್ರೊಡಕ್ಷನ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ಸೊ ಡಿ ಪಿ ಟಿ ವ್ಯಾಕ್ಸಿನ್ ಇದು ಏನು ಅಂತ ಹೇಳಿದ್ರೆ ಫುಲ್ ಫಾರ್ಮ್ ಇದ್ರದ್ದು ಡಿಪ್ತೀರಿಯಾ ಪರ್ಟುಸಿಸ್ ಟೆಟನಸ್ ಅಂತ. ಸೊ ಪರ್ಟುಸಿಸ್ ಅಂದ್ರೆ ಇಲ್ಲಿ ಊಪಿಂಗ್ ಕಾಫ್ ಅಂತ, ಅಂದ್ರೆ ಒಂಥರ ವೀಸಿಂಗ್ ತರ ಆಗಿ ಕಾಫ್ ಬರ್ತಾನೆ ಹೋಗೋದು. ಸೊ ಆ ತರ ಪರ್ಟುಸಿಸ್ ಅಂತ ಹೇಳಿದ್ರೆ. ಸೊ ಈ ಡಿಪ್ತೇರಿಯಾ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಕೋಲ್ಡ್ ಆಗ್ತಾ ಇರೋದು ಆ್ಯಂಡ್ ಫೀವರ್ ಬರ್ತಿರುತ್ತೆ, ಚಿಲ್ಸ್ ಇರುತ್ತೆ. ಸೊ ಇದು ಮೇನ್ ಆಗಿ ಏನಂತಂದ್ರೆ ಥ್ರೋಟ್ ಮತ್ತೆ ನೋಸ್ ಮತ್ತೆ ರೆಸ್ಪಿರೇಟರಿ ಟ್ರ್ಯಾಕ್ನ ಇನ್ಫೆಕ್ಷನ್ ಮಾಡ್ತಾ ಹೋಗುತ್ತೆ. ಸೊ ಅದು ಡಿಪ್ತೇರಿಯಾ. ಓಕೆ, ಇಲ್ಲಿ ಟೆಟನಸ್ನ ಕ್ಲಾಸ್ಟ್ರಿಡಿಯಂ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ, ಕ್ಲಾಸ್ಟ್ರಿಡಿಯಂ ಟೆಟನಿ ಅಂತ. ಸೊ ಈ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಮಾಡೋದು. ಇದು ಹೇಗೆ ಅಂತ ಹೇಳಿದ್ರೆ ಮಸಲ್ ಕಾಂಟ್ರಾಕ್ಷನ್ ಆಗುತ್ತೆ, ನೆಕ್ ಇರುತ್ತಲ್ಲ ನೆಕ್ನ ಸ್ಟಿಫ್ ಮಾಡುತ್ತೆ. ಓಕೆ, ಸೊ ಈ ಥರ ಇದೆಲ್ಲ ಸಿಂಪ್ಟಮ್ಸ್ ಟೆಟನಸ್ದು. ಸೊ ಈ 3 ಡಿಸೀಸ್ಗೂ ಡಿ ಪಿ ಟಿ ವ್ಯಾಕ್ಸಿನ್ನ ಕೊಡ್ತಾರೆ. ಸೊ ಇಲ್ಲಿ ಹೇಗೆ ಇದನ್ನ ವ್ಯಾಕ್ಸಿನ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಇದರಲ್ಲಿ ಅಂತ ಹೇಳಿದ್ರೆ ಡಿಪ್ತೀರಿಯಾ ಪರ್ಟಿಸಿಸ್ದು ಇದು ಬ್ಯಾಕ್ಟೀರಿಯಾ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಮಾಡಿರತ್ತಲ್ವಾ,
ಟಾಕ್ಸಿನ್ಸ್ ಅನ್ನೋಕ್ಕೆ ಟಾಕ್ಸಾಯ್ಡ್ಸ್. ಓಕೆ. ಸೊ ಟಾಕ್ಸಾಯ್ಡ್ಸ್ ಪ್ರೊಡ್ಯೂಸ್ ಆಗಿರುತ್ತಲ್ಲ, ಇದನ್ನ ಈ ಕಾಂಪೋನೆಂಟ್ಸ್ನ ಇಟ್ಕೊಂಡು ಆ್ಯಡ್ ಮಾಡ್ತಾರೆ ವ್ಯಾಕ್ಸಿನ್ಗೆ. ಆ್ಯಂಡ್ ಲಾಸ್ಟ್ಗೆ ಈ ಟೆಟನಸ್ ಏನಾಗುತ್ತೆ ಅಂತ ಹೇಳಿದ್ರೆ ಬ್ಯಾಕ್ಟೀರಿಯಾನೇ ಈ ಬ್ಯಾಕ್ಟೀರಿಯಾನ ಕಿಲ್ ಮಾಡಿಬಿಟ್ಟು ಹೋಲ್ ಬ್ಯಾಕ್ಟೀರಿಯಾನ ವ್ಯಾಕ್ಸಿನ್ಗೆ ಆ್ಯಡ್ ಮಾಡ್ತಾರೆ. ಸೊ ಈ ಮೂರನ್ನು ಸೇರಿಸಿ ಒಂದು ವ್ಯಾಕ್ಸಿನ್ ಆಗಿ ಇಂಜೆಕ್ಷನ್ ಇದಾಗಿ ಕೊಡ್ತಾರೆ. ಓಕೆ. ಸೊ ಇದನ್ನ ಯಾವಾಗ ಕೊಡ್ತಾರೆ ಅಂತ ಹೇಳಿದ್ರೆ ಮಕ್ಕಳಿಗೆ 16 24 ಮಂತ್ಸ್ ಒಳಗಡೆ ಒಂದು ಡೋಸೇಜ್, ಇನ್ನೊಂದು 5 to 6 ಇಯರ್ಸ್ ಒಳಗಡೆ. ಸೊ ಈ ಥರ 2 ಡೋಸೇಜ್ ಕೊಡ್ತಾರೆ. ನೆಕ್ಸ್ಟ್ ಟಾಪಿಕ್ ನೋಡಿದ್ರೆ ರೇಬಿಸ್ ಕೇಳಿದ್ದಾರೆ. ಸೊ ರೇಬಿಸ್ ಏನು ಅಂತ ಹೇಳಿದ್ರೆ ಇದು ಸಹ ವೈರಸ್ ಅಟ್ಯಾಕ್ ಮಾಡೋದಿದು. ನಾಯಿ ಕಚ್ಚಿದಾಗ ವೈರಸ್ ಎಂಟರ್ ಆಗಿ ರೇಬಿಸ್ ಬರುತ್ತೆ. ಈವನ್ ಕ್ಯಾಟ್ ಬೈಟ್ ಮಾಡಿದಾಗಲೂ ಅಷ್ಟೇ ಕೆಲವೊಂದ್ಸಲ ಬರೋ ಚಾನ್ಸಸ್ ಇರುತ್ತೆ. ಸೊ ಇದು ವೈರಸ್ ಕಾಸ್ ಮಾಡೋದ್ರಿಂದ ಇದರಲ್ಲಿ ಏನು ಮಾಡ್ತಾರೆ ಅಂದರೆ ಇನ್ಆಕ್ಟಿವೇಟೆಡ್ ವೈರಸ್ ತಗೊಳ್ತಾರೆ. ಅಂದರೆ ವೈರಸ್ ಹೇಗೆ ಅಂತ ಹೇಳಿದ್ರೆ ಆಕ್ಟಿವೇಟ್ ಆಗಿರಬಾರ್ದು. ಸೊ ಯಾಕಂದರೆ ಆಕ್ಟಿವೇಟ್ ಆಗಿದ್ರೆ ಏನು ಡೈರೆಕ್ಟಾಗಿ ರೇಬಿಸ್ ಕಾಸ್ ಮಾಡಿಬಿಡುತ್ತೆ. ಸೊ ಜಸ್ಟ್ ಆ ಆಂಟಿಜನ್ಸ್ ಈಗ ಒಂದು ಇನ್ಆಕ್ಟಿವೇಟೆಡ್ ಹಾಕಿದಾಗ ಏನಾಗುತ್ತೆ ಅಂದರೆ ವೈರಸ್ ಇರುತ್ತೆ, ಬಟ್ ಇದು ಆಕ್ಟಿವೇಟ್ ಆಗಿರಲ್ಲ, ಇದು ಸತ್ತೋದಂಗೆ ಇರುತ್ತೆ. ಓಕೆ. ಆವಾಗ ಏನಾಗುತ್ತೆ, ಆಂಟಿಜನ್ ಎಂಟರ್ ಆಗುತ್ತಲ್ವ ಬಾಡಿ ಒಳಗಡೆ, ಆಗ ಇದಕ್ಕೆ ಸ್ಪೆಸಿಫಿಕ್ ಆಂಟಿಬಾಡೀಸ್ ನಮ್ಮ ಬಾಡಿಯಲ್ಲಿ ಆಲ್ರೆಡಿ ಪ್ರೊಡ್ಯೂಸ್ ಆಗುತ್ತೆ. ಪ್ರೊಡ್ಯೂಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಈ ಆಕ್ಟಿವೇಟೆಡ್ ವೈರಸ್ ಬರುತ್ತಲ್ಲ, ಎಂಟರ್ ಆಗುತ್ತಲ್ಲ, ಆಗ ಈ ಆಂಟಿಬಾಡಿ ಹೋಗಿ ಡೈರೆಕ್ಟಾಗಿ ಆಕ್ಟಿವ್ ಇಮ್ಯುನಿಟಿನ ಪ್ರೊಡ್ಯೂಸ್ ಮಾಡ್ಬೋದು. ಓಕೆ. ಸೊ ಆ ಥರ ಮೆಕ್ಯಾನಿಸಮ್ ಇದರಲ್ಲಿ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡೋಣ ಅಂದರೆ ಹೆಪಟೈಟಿಸ್. ಸೊ ಇಲ್ಲಿ ಹೆಪಟೈಟಿಸ್ ಅನ್ನೋ ಡಿಸೀಸ್ ಎ ಹೆಪಟೈಟಿಸ್, ಬಿ ಹೆಪಟೈಟಿಸ್ ಅಂತ ಇದೆ. ಸೊ ಎ ಹೆಪಟೈಟಿಸ್ ಏನು ಅಂದರೆ ಫೀಕಲ್ ಓರಲ್ ರೂಟಿಂದ ಕಂಟಾಮಿನೇಷನ್ ಆಗಿರೋ ಫುಡ್ಡಿಂದ ಎಂಟರ್ ಆಗುತ್ತೆ. ಸೊ ಬಿ ಹೆಪಟೈಟಿಸ್ ಅಂತ ಹೇಳಿದ್ರೆ ಇದು ಬಾಡಿ ಫ್ಲೂಯಿಡ್ಸಿಂದ ಇನ್ಫೆಕ್ಷನ್ ಆಗೋದು. ಓಕೆ. ಕಾಸ್ ಆಗೋಂಥ ಡಿಸೀಸ್ ಇದು. ಬ್ಲಡ್ ಆಗಿರ್ಬೋದು, ಸಲೈವ ಆ ಥರ. ಸೊ ಇಲ್ಲಿ ಹೆಪಟೈಟಿಸ್ ಎಗೆ ಯಾವ ಥರ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೇಮ್ ಫಸ್ಟ್ ನಾನು ಹೇಳಿದೆ ಅಲ್ಲ ರೇಬಿಸ್ಗೆ, ಆ ಥರ ಇನ್ಆಕ್ಟಿವೇಟೆಡ್ ಯೂಸ್ ಮಾಡ್ತಿದ್ದಾರೆ. ಓಕೆ. ಸೊ ಬಿಗೆ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಯೂಸ್ ಮಾಡ್ತಿದ್ದಾರೆ. ಹೇಗೆ ಅಂತ ಹೇಳಿದ್ರೆ ರೀಕಾಂಬಿನೆಂಟ್ ವ್ಯಾಕ್ಸಿನ್ ಅಂತ. ರೀಕಾಂಬಿನೆಂಟ್ ಅಂತ ಹೇಳಿದ್ರೆ ಜೆನೆಟಿಕ್ ಎಂಜಿನಿಯರಿಂಗ್ ಮಾಡ್ತಾರೆ. ಸೊ ಯಾವುದಾದ್ರೂ DNA ತಗೊಂಡು ಆ ವೈರಸ್ ಇರುತ್ತಲ್ಲ ಅದ್ರದ್ದು DNA ಒಂದು ಪಾರ್ಟ್ ಏನಾದರೂ ತಗೊಂಡು ಅದನ್ನ ವ್ಯಾಕ್ಸಿನ್ಗೆ ಆ್ಯಡ್ ಮಾಡಿ ಹಾಕೋದು. ಓಕೆ. ಸೊ ಆ DNA ಪಾರ್ಟ್ ಬರುತ್ತಲ್ಲ, ನೆಕ್ಸ್ಟ್ ವೈರಸ್ ಎಂಟರ್ ಆಗ್ಬೇಕಾದ್ರೆ ಆ DNA ಪಾರ್ಟ್ ಇರುತ್ತಲ್ಲ ಅದನ್ನ ರೆಕಗ್ನೈಸ್ ಮಾಡಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಆಗೋ ಥರ. ಸೊ ಅದನ್ನು ರೀಕಾಂಬಿನೆಂಟ್ DNA ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಸೊ ಓಕೆ, ಇವತ್ತಿಗೆ ಇಷ್ಟನೇ. ಕ್ಲಾಸಸ್ ಇಷ್ಟ ಆಗ್ತಿದ್ರೆ ಸಪೋರ್ಟ್ ಮಾಡಿ. ಸೊ ಸಪೋರ್ಟ್ ಮಾಡೋದಕ್ಕೆ ಶೇರ್ ಮಾಡಿ ಜಾಸ್ತಿ, ಆ್ಯಂಡ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.